ವೆಲ್ಕಮ್ ಬ್ಯಾಕ್. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕರ ನಿರಾಕರಣೆಯಂತಹ ದಿಟ್ಟ ಹೋರಾಟಗಳಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹೊತ್ತಿಸಿದವರು ವೀರರಾಣಿ ಕಿತ್ತೂರಿನ ಚೆನ್ನಮ್ಮ. ಕನ್ನಡ ನಾಡಿನ ಸಾಹಸಿ ಮಹಿಳೆಯರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಹೆಂಡತಿ. ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸೆಟೆದು ನಿಂತವಳು. ಧೈರ್ಯ, ಸಾಹಸ, ಕೆಚ್ಚಿನ ಹೋರಾಟ ಚೆನ್ನಮ್ಮನನ್ನ ಕೀರ್ತಿಯ ಶಿಖರಕ್ಕೇರಿಸುತ್ತೆ. ಪತಿ ಮಲ್ಲಸರ್ಜ ದೇಸಾಯಿ ಪೇಶ್ವೆಗಳಿಂದ ಬಂಧನಕ್ಕೆ ಒಳಗಾದಾಗ ಸಂಸ್ಥಾನದ ರಾಜ್ಯಭಾರ ರಾಣಿ ಚೆನ್ನಮ್ಮ ಹೆಗಲೇರುತ್ತೆ. ದತ್ತು ಮಕ್ಕಳಿಗೆ ಅಧಿಕಾರವಿಲ್ಲ ಅನ್ನುವ ಬ್ರಿಟಿಷರ ಕಾನೂನು ವಿರುದ್ಧ ಸಂಘರ್ಷ ಶುರುವಾಗುತ್ತೆ. ಕಿತ್ತೂರಿನ ಭಂಡಾರಕ್ಕೆ ಬೀಗ ಮುದ್ರೆ ಹಾಕುತ್ತೆ ಬ್ರಿಟಿಷ್ ಬೆಟಾಲಿಯನ್. ಅಲ್ಲಿಂದಲೇ ಶುರು ಚೆನ್ನಮ್ಮನ ಹೋರಾಟ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂಥ ಪ್ರಶ್ನೆ ಬಂದಾಗ, ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಮೊಟ್ಟ ಮೊದಲ ನೆನಪಾಗುವುದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಹಾಗೂ ಬ್ರಿಟಿಷರ ಸಾಮ್ರಾಜ್ಯ ಎರಡಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ಈ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಅನ್ನೋದು ಭಾಳ ಚಿಕ್ಕದು ಸಾಮ್ರಾಜ್ಯದ ಮುಂದೆ. ಆದಾಗ್ಯೂ ಕೂಡ ಆ ಒಂದು ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತೇಳಿ ತೀರ್ಮಾನ ತೊಗೊಂತಲ್ಲ ರಾಣಿ ಚೆನ್ನಮ್ಮ, ಅದು ಅದ್ಭುತವಾಗಿರ್ತಕ್ಕಂಥ ಒಂದು ತೀರ್ಮಾನ. ಅದು ಮತ್ತು ಇಡೀ ಮಹಿಳಾ ಸಂಕುಲಕ್ಕೆ ಒಂದು ಧೈರ್ಯದ ಸಂಕೇತ ಅಂತ ಹೇಳಿದ್ರೆ ಅಡ್ಡಿಯಿಲ್ಲ. ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಗೆ ಸೆಡ್ಡು ಹೊಡೆದು ನಿಂತೋರೇ ಚೆನ್ನಮ್ಮ. ಇದು ಆಂಗ್ಲರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಕಿತ್ತೂರಿನ ಕೋಟೆ ಮೇಲೆ ತೋಪು ಹಾರಿಸಲು ಠಾಕ್ರೆ ಸೇನೆ ಮುಂದಾಗುತ್ತೆ. ಆಗ ನಡೆದ ಸಂಘರ್ಷದಲ್ಲಿ ಚೆನ್ನಮ್ಮ ಅಂಗರಕ್ಷಕರ ಗುಂಡಿಗೆ ಠಾಕ್ರೆ ಬಲಿಯಾದ. ಹೆಚ್ಚುವರಿ ಸೇನೆ ಬಂದು ಚೆನ್ನಮ್ಮ ಸೇರಿ ಹಲವರನ್ನ ಸೆರೆ ಹಿಡಿಯುತ್ತಾರೆ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಮೊಟ್ಟ ಮೊದಲ ಬಾರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ. ನಿಮಗೇಕೆ ಕೊಡಬೇಕು ಕಪ್ಪ ಅಂಥೇಳಿ ಇವತ್ತು ಚೆನ್ನಮ್ಮ ಅವ್ರ ವಿರುದ್ಧ ದಂಗೆ ಎದ್ದು ಒಂದು ಕಲೆಕ್ಟರ್ ಥ್ಯಾಕ್ರೆಯನ್ನು ಕೊಲ್ಲುವಂಥ ಒಂದು ಸಾಹಸ ಮಾಡ್ತಾರೆ. ಆದರೆ ಎಲ್ಲೋ ಇತಿಹಾಸಕಾರರು ಚೆನ್ನಮ್ಮ ಒಂದು ಇತಿಹಾಸಕ್ಕೆ ಮೋಸ ಮಾಡಿದ್ದಾರೆ. ಸ್ವತಂತ್ರ ಹೋರಾಟದ ಒಂದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂಥ ವೀರ ಮಹಿಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಅವ್ರ ವಿರುದ್ಧ ದಂಗೆ ಎದ್ದು ಅವ್ರ ವಿರುದ್ಧ ಯುದ್ಧ ಸಾರಿ ಸಮರ ಸಾರಿ ಅವರ ಒಂದು ಥ್ಯಾಕ್ರೆ ಅನ್ನುವಂಥ ಒಬ್ಬ ಕಲೆಕ್ಟರ್ನನ್ನು ಒಂದು ಗುಂಡಿಕ್ಕಿ ಕೊಂದು ಅವರ ಧೈರ್ಯ, ಅವರ ಸಾಹಸ ಇವತ್ತಿಗೂ ಕೂಡ ಬ್ರಿಟಿಷರು ತಮ್ಮ ಒಂದು ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ. ಬಂಧಿಯಾದ 4 ವರ್ಷಗಳ ಬಳಿಕ ರಾಣಿ ಚೆನ್ನಮ್ಮ ಮರಣರಾಗ್ತಾರೆ. ಆದರೆ ಹೋರಾಟ ಮಾತ್ರ ಇತಿಹಾಸದ ಪುಟದಲ್ಲಿ ಈಗಲೂ ರಾರಾಜಿಸುತ್ತೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇದೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಂಬರ್